ಅಧ್ಯಕ್ಷನಾಗಿ ನಾವು ಜವಾಬ್ದಾರಿ ಒಬ್ಬ ಶಾಸಕನಾಗಿ ನಾವು ತಾಲೂಕಿನಲ್ಲಿ ನಡೆಯುತ್ತಿರುವಂಥ ಈ ಜಾತ್ರೆಗೆ ನಾವು ಅಧಿಕಾರಿಗಳು ಸಂಬಂಧಪಟ್ಟ ಎಲ್ಲ ಪ್ರಮುಖರನ್ನೆಲ್ಲ ವಿಶ್ವಾಸ ತೆಗೆದುಕೊಂಡು ಈ ಜಾತ್ರೆಯನ್ನು ಭಾಳ ಚೆನ್ನಾಗಿ ಮಾಡಿಸ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ಈ ಸರಿ ಹೋದ ಸರಿ ಸ್ವಲ್ಪ ರಿಸ್ಕ್ ಅಂದರೆ ಸ್ವಲ್ಪ ತುಂಬ ಕ್ಯೂ ಇರ್ತಿರ್ತಾರೆ. ಅಂದರೆ ಭಕ್ತಾದಿಗಳು ದಿನ 4 ದಿವಸ 3 ದಿವಸ ಮಾರಿಕಾಂಬಾ ದೇವಸ್ಥಾನದಿಂದ ಸೇತುವೆವರೆಗೆ ನಿಂತಿರ್ತಾರೆ. ಯಾವುದು ಸನ್ಮಾನ್ಯ ಸೇತುವರೆಗೂ ಹೋಗಿರ್ತಾರೆ, ಅಲ್ಲಿವರೆಗೆ ಇರ್ತಾರೆ ಅಲ್ವಾ. ಅದರಿಂದ ಅವರಿಗೆ ಬಿಸಿಲು ಬೇರೆ ಇರ್ತದೆ. ಬೆಳಗ್ಗೆ 4 ಗಂಟೆಗೋ ಏನೋ ಹೋಗಿ ನಿಂತಿರ್ತಾರೆ, ರಾತ್ರಿನೇ ನಿಂತಿರ್ತಾರೆ, ರಾತ್ರಿ 3 ಗಂಟೆಗೆ ಹೋಗಿರ್ತಾರೆ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಹಾಸನಾಂಬ ದೇವಿಯ ಇದಕ್ಕೆ ಎಷ್ಟು ಜನ ಬಂದರು, ಅದನ್ನೆಲ್ಲ ಹ್ಯಾಕ್ ಕಂಟ್ರೋಲ್ ಮಾಡಿದ್ರು. ನಮ್ಮ 60 ಜನ ಪ್ಲಸ್ 15 ಜನ ಜಾತ್ರಾ ಸಮಿತಿ ಪರವಾಗಿ ನಾವು ತಗೊಳ್ತೀವಿ. 30 ಜನ ತಗೊಳ್ತೀವಿ ಜಾತ್ರೆ ಸ್ಟಾರ್ಟ್ ಆಗಿ. ಅದು ನಾವೇನು ಮಾಡ್ತೀವಿ ಅಂದರೆ ನಮಗೆ ಮೇನ್ ಇರೋದು ಏನು ಮಂಗಳವಾರದಿಂದ ಎಷ್ಟು ಕಡೆ ಭಾನುವಾರ ಈ ಜನ ಏನು ಕುಡಿ ಕರೀತಾರೆ, ಪೂಜೆ ಮಾಡ್ತಾರೆ. ನಮಗೆ ಹೆಚ್ಚು ಕಡಿಮೆ ಒಂದು 10 ಗಾಡಿಗಳು ಆ ಏನು ಬಳೆ ಮರ ಮತ್ತು ವೇಸ್ಟ್ ತುಂಬಿಕೊಂಡು ಹೋಗಕ್ಕೆ ಬೇಕು. ಅದಕ್ಕೂ ನಾವು ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಜಾತ್ರಾ ಸಂದರ್ಭದಲ್ಲಿ ಬುಧವಾರದಿಂದ ಸ್ಟಾರ್ಟ್ ಆಗುತ್ತೆ. ರಾತ್ರಿ ನಾವು 3 ಗಂಟೆಗೆ ಜನ 20 ಜನ ಹಾಕ್ತೀವಿ ಸರ್. ಅವ್ರು ನಮ್ಮ ರಂಗದಲ್ಲಿ ಉಳ್ಕೊಂಡಿರ್ತಾರೆ. 20 ಜನ ಎಲ್ಲ ಕಾಂಪೌಂಡ್ಗಳಿಗೆ ನಿಮಗೆ ದೊಡ್ಡ ಬಣ್ಣ ಹೊಡಿಬೇಕಂತ ಹೇಳಿದ್ದೇನೆ. ಯಾರು ಶುರು ಮಾಡಿದ್ದೀರಿ? ಯಾರು ಶುರು ಮಾಡಿದ್ದೀರಿ? ಕೈ ಎತ್ತಬೇಕು ಈಗ. 1 ವೆರಿ ಗುಡ್. ಮತ್ತೊಂದು ಒಬ್ಬರೇ ಶುರು ಮಾಡಿದ್ದ? 2 ಓಕೆ. ಎಷ್ಟು? 3 4 ಕೈ ಬೇರು ನಿಮ್ಮ ಚೆನ್ನಾಗಿ ಆಗ್ಬೇಕಲ್ಲಿ. ಆಮೇಲೆ ಲೈಟಿಂಗ್ ಆಗ್ಬೇಕು. 9 ದಿವಸ ಅವ್ರು ಯಾರು ಅಷ್ಟು ಇದಿಲ್ಲ ಅಂದ್ರೆ ಮಾರಿಕಾಂಬಾ ದೇವಸ್ಥಾನದಿಂದ ಹೊಡ್ಸೋಣ, ಆಯ್ತಾ? ಮತ್ತೆ ನಗರಸಭೆಯಲ್ಲೂ ಕೊಡ್ಸಕ್ಕೆ ಅವಕಾಶ ಇದೆ, ಗೊತ್ತಾಯ್ತಾ? ಇಷ್ಟು ಇದೆ, ಸುಂದರ ಕಾಣ್ಬೇಕಷ್ಟೇ. ನಮ್ಗೆ ಬೇರೆ ನಾವು ಹೇಳಲ್ಲ, ಅದು ಹೇಳ್ತೀನಿ. ಇಷ್ಟು ಆಗ್ಬೇಕು. ಇದು ಎಲ್ಲ ಅಧಿಕಾರಿಗಳು ಜವಾಬ್ದಾರಿ ಹೊತ್ಕೋಬೇಕು. ಇದರಲ್ಲಿ ಯಾರಾದರೂ ನೆಗ್ಲೆಕ್ಟ್ ಮಾಡುವಂತ ಪ್ರಶ್ನೆ ನನ್ನ ಹತ್ರ ತೋರಿಸ್ಬೇಡಿ. ನಾನು ನೆಗ್ಲೆಕ್ಟ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಮತ್ತೆ ಇವಾಗಲೇ ಹೇಳ್ತಾ ಇದ್ದೀನಿ. ಎರಡನೇದು, ಬರೀ ನಾವು ಅಧಿಕಾರಿಗಳು ಒಂದೇ ಅಂತಲ್ಲ, ನಮ್ಗೆ ಭಕ್ತಾದಿಗಳು ಬೇಕಾಗ್ತಾರೆ ಈ ವಿಚಾರ. ಜೊತೆಗೆ ಅದು ತಾಯಿ ಮೇಲೆ ಶ್ರದ್ಧೆ ಇಟ್ಕೊಂಡು ಯಾರು ನಾಗರಿಕರು ಬರ್ತಾರೆ ಸೇವೆ ಮಾಡ್ತೀನಿ ಅಂತ ಅವ್ರಿಗೂ ಕೂಡ ಅವಕಾಶ ಇರ್ತದೆ. ಒಂದೊಂದು ಕಮಿಟಿಗೆ ಈ 20 ಕಮಿಟಿ ಇದೆಯಲ್ಲ, 20 ಕಮಿಟಿಗೆ ಒಂದೊಂದು ಕಮಿಟಿಗೆ 20 ಜನ ಬರ್ತಾರೆ, ಗೊತ್ತಾಗಿದೆ? ಅಂದ್ರೆ ಸಾಗರ ಸಿಟಿಯವರೇ ಬರ್ತಾರೆ. ಎಲ್ಲ ಪ್ರಮುಖ ದೇವಸ್ಥಾನ ಕಮಿಟಿಯವರು, ಇನ್ನೊಬ್ರು ಯಾರಾದ್ರೂ ಆಸಕ್ತಿ ಅವರಿದ್ದಾರೆ. ಒಂದು ಕಮಿಟಿಗೆ 20 ಜನ ಬರ್ತಾರೆ. ಅಲ್ಲಿಗೆ 20 ಕಮಿಟಿ ಅಂದ್ರೆ ಸುಮಾರು ಜನ ಆಗ್ಬಿಟ್ರು. ಅವ್ರು ಹಿಂದೆ ಇರ್ತಾರೆ. ಆಮೇಲೆ ಜಾತ್ರಾ ಕಮಿಟಿಯವರು ಇದ್ದಾರೆ. ನಮಗೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಸಾಗರದ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಯ ಹಬ್ಬದ ಪರವಾಗಿ ಇವತ್ತು ಎಲ್ಲ ಅಧಿಕಾರಿಗಳನ್ನು ಕರೆದು ಆ ಅಧಿಕಾರಿಗಳಿಗೆ 20 ಕಮಿಟಿಯಲ್ಲೂ ಸಹ ಅಧಿಕಾರಿಗಳನ್ನು ಹಾಕ್ಕೊಳ್ಬೇಕು. ಮತ್ತು ರಕ್ಷಣೆ, ಆರೋಗ್ಯ ಮತ್ತು ವಿದ್ಯುತ್ತಿನ ಇದು ಮತ್ತು ನಗರಸಭೆಯ ಸ್ವಚ್ಛತೆ ಮತ್ತು ಅಲ್ಲಿಯ ಸಾಂಕ್ರಾಮಿಕ ರೋಗ ಏನು ಬರಬಾರ್ದು ಅಂತೇಳಿ ಔಷಧಿ ಎಲ್ಲ ಸಿಂಪಡಿಸುವಂಥದ್ದು ಮತ್ತು ಸ್ವಚ್ಛ ಮಾಡುವಂಥ ಕೆಲಸದಲ್ಲಿ, ಮತ್ತು ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಕೊಡುವಂಥದ್ದು ಮತ್ತು ಮೂಲ ಸೌಕರ್ಯಗಳು ಯಾವುದೂ ಕೊರತೆ ಇರಬಾರ್ದು. ಮತ್ತು ಆಸ್ಪತ್ರೆಗಳಿಗೆ ಡಾಕ್ಟ್ರುಗಳನ್ನು ಇಡುವಂಥದ್ದು, ಅಲ್ಲಿ ಬಂದಂಥ ಪ್ರವಾಸಿಗರಿಗೆ ಯಾವುದೇ ಹಾನಿಯಾದ ಸಂದರ್ಭದಲ್ಲಿ ಅವರು ರಕ್ಷಣೆ ಕೊಡುವಂಥ ಇದರಲ್ಲಿ ಪ್ರತಿಯೊಂದೂ ಸಹ ಅಧಿಕಾರಿ ವೃಂದದವರನ್ನು ಕರೆದು ಈ ಪ್ರಥಮ ಹಂತದಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀನಿ. 20 ಕಮಿಟಿ ಇದೆ. 20 ಕಮಿಟಿಗೂ ಒಬ್ಬೊಬ್ಬರು ಅಧಿಕಾರಿಗಳು ಹಾಕ್ತೀವಿ. ಮತ್ತು ಸಂಬಂಧಪಟ್ಟ ಬೇರೆ ಬೇರೆ ಅಧಿಕಾರಿಗಳನ್ನು ಬೇರೆ ಬೇರೆ ವಿಂಗಿಗೂ ಸಹ ಕೊಡಲಿಕ್ಕೆ ಅವಕಾಶ ಇದೆ. ಒಟ್ಟಿನಲ್ಲಿ ನಮ್ಮ ಮಾರಿಕಾಂಬಾ ಜಾತ್ರೆ ಶಿರ್ಸಿಯ ಬಿಟ್ಟರೆ ಸೆಕೆಂಡ್ ನಮ್ಮಲ್ಲಿ ಭಾಳ ಹೈಯೆಸ್ಟು ಜನ ಬರುವಂಥ ಒಂದು ದೊಡ್ಡ ಜಾತ್ರೆ ಇದೆ. ತಾಯಿ ಆಶೀರ್ವಾದ ಎಲ್ರಿಗೂ ಬೇಕಾಗಿರೋದ್ರಿಂದ ನಾವೆಲ್ಲರೂ ಸೇರಿ, ಈಗ MLA ಇರ್ಬೋದು, AC ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಎಲ್ಲರೂ ನಮ್ಮೂರಿನ ಜಾತ್ರೆಯನ್ನು ಭಾವನೆಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕಂತ ಹೇಳಿದ್ವಿ. ಅಧಿಕಾರಿಗಳೆಲ್ಲ ಇದ್ದಾರೆ. ಹಾಗೆ ಪೇಂಟ್ ಹೇಳಿದ್ದೇನೆ, ಎಲ್ಲ ಸುಣ್ಣ ಬಣ್ಣ ಬಡಿಯುವಂಥ ಯಾವುದಿದೆ ಆಫೀಸುಗಳಿಗೆಲ್ಲ ಮಾಡಬೇಕು, ಪ್ರೈವೇಟ್ ಶಾಲೆಗಳಿಗೂ ಮಾಡಬೇಕು, ಮತ್ತು ನಮ್ಮ ಗೌರ್ಮೆಂಟ್ ಶಾಲೆಗಳಿಗೂ ಸಹ ಏನು ಪೇಂಟ್ ಮಾಡಬೇಕಂತ ಹೇಳಿದ್ದೀವಿ. ಹಾಗೆ CC ಕ್ಯಾಮ್ರಾಗಳನ್ನು ಈಗಾಗಲೇ ನಮ್ಮ ನಗರಸಭೆಯಲ್ಲೂ ಹಾಕ್ತಾರೆ. ನಮ್ಮ ಕಮಿಟಿಯಿಂದಲೂ ಸಹ, ಮಾರಿಕಾಂಬಾ ಜಾತ್ರಾ ಕಮಿಟಿಯಿಂದಲೂ ಸಹ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೂ ಅವಕಾಶ ಇದೆ. ಪೇಂಟ್ ಮಾಡೋಕ್ಕೂ ಸಹ ಯಾವುದಾದ್ರು ಪ್ರೈವೇಟ್ ಇದು ಗೌರ್ಮೆಂಟ್ ಶಾಲೆಗೆ ಆಗಲಿಲ್ಲಂದರೆ ನಾವು ಮಾರಿಕಾಂಬಾ ಜಾತ್ರೆಯಲ್ಲೂ ಕೊಡೋಕ್ಕೆ ಅವಕಾಶ ಇದೆ ಮತ್ತು ನಗರಸಭೆಯಲ್ಲೂ ಕೊಡಲಿಕ್ಕೆ ಅವಕಾಶ ಇದೆ. ಎಲ್ಲ ಹಂತದಲ್ಲೂ ಸಹ ಯಾವುದೇ ತೊಂದರೆ ಆಗಬಾರ್ದು ರೀತಿಯಲ್ಲಿ ಈ ಜಾತ್ರೆಯನ್ನು ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿ ಹೆಚ್ಚಿನ ಒಂದು
ಉಸ್ತುವಾರಿಯನ್ನು ಸಹ ನಾವು ಎ ಸಿ ಅವರ ನೇತೃತ್ವದಲ್ಲಿ ಕೊಡ್ತಾ ಇದ್ದೀವಿ. ಅವರು ಸಹ ಎಲ್ಲ ಅಧಿಕಾರಿಗಳನ್ನ ಹ್ಯಾಂಡ್ ಮಾಡುವಂಥ ಕೆಲಸ ಅವ್ರು ಮಾಡ್ತಾರೆ. ಇಷ್ಟು ಮಾಡಿ ಸಾಗರ ಜಾತ್ರೆಯನ್ನು ಅದ್ದೂರಿ ಮಾಡೋಣ ಅಂತ ನಾವೆಲ್ಲ ಚಿಂತನೆ ಮಾಡಿದ್ವಿ. ಈಗ 1ನೇ ಮೀಟಿಂಗ್ ನಾನು ಮಾಡಿದ್ದೀನಿ, 2ನೇ ಮೀಟಿಂಗು ಎ ಸಿ ಅವ್ರು ಮಾಡ್ತಾರೆ, 3ನೇದು 25-26 ನಂತರ ನಾನು ಮಾಡ್ತೀನಿ. ಮುಂದೆ ಏನೇನಾಗಿದೆ ಅದನ್ನು ಪರಿಶೀಲನೆ ಮಾಡಿ ಈ ಜಾತ್ರೆಯನ್ನು ಅದ್ದೂರಿ ಮಾಡ್ತೀವಿ. ಸರ್ VIP ಪಾಸ್ ಸರ್ ಏನಾದ್ರು ಇಲ್ಲ, VIP ಪಾಸನ್ನು ನಾವು ಕಮ್ಮಿ ಮಾಡ್ತೀವಿ. 4,000 5,000 VIP ಪಾಸ್ ಇಲ್ಲ. ಅಮ್ಮಮ್ಮ ಅಂದರೆ 200 300 ಅಥವಾ 400 ಪಾಸ್ ಮಾಡ್ಬೋದು ಅಷ್ಟೇ. ಅದನ್ನು VIP ಪಾಸನ್ನು ನಾವು ಪರಿಶೀಲನೆ ಮಾಡಿಕೊಡ್ತೀವಿ. ಎಲ್ಲ VIP ಗಳಂತ ಕೊಡಲ್ಲ. ಭಾಳಷ್ಟು VIP ಯಾರು ಬಂದವ್ರಿಗೆ ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇದೆ. VIP ಪಾಸ್ ಅಂತೇಳಿ ಪ್ರತಿಯೊಬ್ಬರು ಬಂದು ತಗೊಳೋಕೆ ಇದಲ್ಲ, ಆಗ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಹೌದು, ಟೈಮ್ ಫಿಕ್ಸ್ ಮಾಡಿದ್ದೀವಿ. ಸಾರ್ವಜನಿಕವಾಗಿ ಬರುವಂಥವ್ರು ಅವ್ರದ್ದು ಏನಿದೆ ಅಡಚಣೆ ಆಗಬಾರ್ದು. ಆ ನಂತರ ನಾವು VIP ಪಾಸ್ ಕೊಡ್ತೀವಿ. ಯಾವಾಗ ಕೊಡ್ತೀವಿ ಅಂದರೆ 10 ಗಂಟೆ ಮೇಲೆ. ಅಂದರೆ ಎಲ್ಲ ಹೆಣ್ಣುಮಕ್ಕಳು ಪಾಪ ಪೂಜೆಗೆ ನಿಂತಿರ್ತಾರೆ, ಅವ್ರದ್ದೆಲ್ಲ ಆದಮೇಲೆ VIP ಪಾಸ್ ಕೊಡೋಕ್ಕೆ ನಮಗೆ ಅವಕಾಶ ಇದೆ. ಅಷ್ಟು ಬಿಟ್ಟರೆ ನಾವು ಕೊಡೋಲ್ಲ, ಜಾಸ್ತಿ ಕೊಡೋಲ್ಲ. VIP ಪಾಸ್ ಜಾಸ್ತಿ ಕೊಡೋಲ್ಲ. ಮತ್ತು VIP ಪಾಸಿಗೂ ಅಷ್ಟೇ, ಸರಿ 1,000 ಇಟ್ಟಿದ್ರು, ಈ ಸರಿ ಜಾಸ್ತಿ ಇಡ್ತೀವಿ ನಾವು. ಕಮ್ಮಿ ಇಟ್ಟಷ್ಟು ಜಾಸ್ತಿ ಬರೋಕ್ಕಾಗ್ತಾರೆ, ಸುಮ್ಮನೆ ಬರೋದಲ್ಲ ಆಗಲ್ಲ. ಹಾಗಾಗಿ ವಿಶೇಷವಾದಂಥ ಪಾಸ್ ಮಾಡ್ತೀವಿ. VIP ಪಾಸ್ ಮಾಡಲ್ಲ, ವಿಶೇಷ ಪಾಸ್ ಅಂತ ಮಾಡಿಕೊಡ್ತೀವಿ. ಅದನ್ನ ಜಾಸ್ತಿ ದುಡ್ಡು ಮಾಡ್ತೀವಿ, ಅದನ್ನು ಇಟ್ಟಿರ್ತೀವಿ ಅಷ್ಟೇ. ಮತ್ತೆ ಯಾವುದು VIP ಪಾಸ್ ಇಲ್ಲ, ಗೊತ್ತಾಯ್ತಾ? ನಾನು ಸಹ ಬಂದರೂ ಸಹ ಅಲ್ಲಿ ಮಾರಿಕಂಬದಲ್ಲಿ VIP ಪಾಸ್ ಅಂತ ಇಡಬೇಡಿ ಅಂತ ಹೇಳಿದ್ದೀನಿ, ಗೊತ್ತಾಯ್ತಾ? ನಮ್ಮ ಫ್ಯಾಮಿಲಿ ಬಂದರೂ ಸಹ ಬೇಕಾದ್ರೆ ನಾವು ಬೇಕಾದ್ರೆ ಅಲ್ಲಿ ಚೂರು ನಮ್ಗೆ ಬಿಟ್ಕೊಡ್ರಪ್ಪ ಅಂತ ಕೇಳ್ಬಿಟ್ರೆ ನಾವು VIP ಪಾಸ್ ಇಟ್ಕೊಂಡು ಬರೋದಲ್ಲ, ಗೊತ್ತಾಯ್ತಾ? ಕಳೆದ ಬಾರಿ ಏನಾಗಿತ್ತು ಅಂತ ಹೇಳಿದ್ರೆ ಪೂಜೆ ಹೆಸರಲ್ಲಿ 1,000 ರೂಪಾಯಿಯನ್ನ ನಕಲಿ ಪಾಸ್ ಮಾಡಿ ಕೊಟ್ಟಿದ್ರು ಅಂತೇಳಿ ಆರೋಪ ಆಯಿತು. ಈ ಸತಿ ಅದಕ್ಕೊಂದು ಸ್ವಲ್ಪ ಕಡಿವಾಣ ಹಾಕ್ಲಿಕ್ಕೆ ಬಂದು ನಾವು ಪಾಸೇ ಕೊಡೋದಲ್ಲ, ಹೇಳಿದ್ವಲ್ಲ, ವಿಶೇಷ ಪಾಸ್ ಅಷ್ಟೇ. ಇವು ಯಾವುದೆಲ್ಲ ಪರಿಶೀಲನೆ ಮಾಡಕ್ಕೆ ಇಲ್ಲೆಲ್ಲ ಇರ್ತಾರೆ, ಎಲ್ಲ ಅಧಿಕಾರಿಗಳು ಹಾಕಿದ್ದೀವಿ. ಈ ವರ್ಷ ಅಧಿಕಾರಿಗಳು ಇದಾರಲ್ಲ, ಹೋದ ವರ್ಷ ಯಾರು ಅಧಿಕಾರಿ ಕಮ್ಮಿ ಇದ್ರು, ಈ ಸರಿ ಅಧಿಕಾರಿಗಳು ಪ್ರತಿ ಹಂತದಲ್ಲಿ ಹಾಕಿದ್ದೀವಿ. ಹಾಗಾಗಿ ಯಾವುದೇ ಮೋಸ ಮಾಡುವಂಥ ಪ್ರಶ್ನೆ ಇಲ್ಲ. ತಾಯಿಯ ಸೇವೆಗೆ ನೋಡಿ, ಹೋದ ಸರಿ 54 ಲಕ್ಷಕ್ಕೆ ಟೆಂಡರ್ ಹೋಯ್ತು. ಈ ಸರಿ 1,34,00,000 ಹೋಯ್ತು. ಹೆಂಗೋಯ್ತು? ಹೆಂಗೋಯ್ತು? ಅದು ತಾಯಿಯ ಆಶೀರ್ವಾದ. ಅದು ತಾಯಿಗೆ ನಾವು ಆ ದುಡ್ಡಿದೆಯಲ್ಲ, ಆ ದುಡ್ಡನ್ನು ಕಲ್ಯಾಣ ಮಂಟಪ ಮಾಡಬೇಕಂತ ನಾವು ಮಾಡಿದ್ದೀವಿ. ಒಂದು ಶಾಲೆ ಮಾಡಬೇಕು, ಆಸ್ಪತ್ರೆ ಇದರಲ್ಲಿ ಅಂತ ಇದ್ದೀವಿ. ಯಾವುದರಲ್ಲಿ? ಮಾರಿಕಾಂಬ ಸಮಿತಿಯಿಂದ ಬಡ ಮಕ್ಕಳಿಗೆ ಶಾಲೆ ಆಗಬೇಕು, ಒಂದು ಕಲ್ಯಾಣ ಮಂಟಪ ಮಾಡಬೇಕು ನಮ್ಮ ತೀರ್ಮಾನ ಇದೆ. ನಾನು ಗೌರವಾಧ್ಯಕ್ಷರು ಆದಮೇಲೆ ಅಧ್ಯಕ್ಷರಿಗೆ ಕಮಿಟಿಗೆ ವಾರ್ನಿಂಗ್ ಕೊಟ್ಟಿದ್ದು ಇಷ್ಟೇ, ನೀವು ನೋಡಿ ಇಷ್ಟು ವರ್ಷ ನೀವು ಮಾಡಿಲ್ಲ, ಇನ್ನು ಮುಂದಾದರೂ ಒಂದು ಕಲ್ಯಾಣ ಮಂಟಪ, ಬಡವರಿಗೆ ಕಲ್ಯಾಣ ಮಂಟಪ, ಒಂದು ಶಾಲೆ ನೀವು ಮಾಡಲೇಬೇಕಂತ ಹೇಳಿದ್ವಿ. ಅದಕ್ಕಾಗಿ ಆ ದೇವಿ 1,34,00,000 ರೂಪಾಯಿ ಹರಾಜನ್ನು ಮಾಡಿರೋದು, ಗೊತ್ತಾಯ್ತನ್ರಿ? ಸುಮ್ಮನೆ ಆಗಿಲ್ಲ ಅಲ್ಲೇ. ಅವ್ರನ್ನ ಕರಿಬೇಕಂತ ಇದ್ದೀವಿ, ನೋಡ್ತಾ ಇದ್ದೀವಿ. ಆಮೇಲೆ ಏನಾಗುತ್ತೆ, ಹೆವಿ ರಾಜ್ಯದ ಮಂತ್ರಿಗಳು, ಇವರು ಉಸ್ತುವಾರಿ ಮಂತ್ರಿಗಳು ಬರ್ತಾರೆ. ದೊಡ್ಡವ್ರು ಕರೆದ್ರೆ ಏನಾಗುತ್ತೆ, ಇರೋ ಜಾತ್ರೆ ಬರೋ ಜನನೇ ಜಾಸ್ತಿ ಆಗಿ ಇದು ಬೇರೆ ಬಂದು ಇವ್ರು ನುಗ್ಗುಲಾಗಿ ಮತ್ತು ಭಕ್ತಾದಿಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ನಮ್ಮಲ್ಲಿದೆ. ಅದನ್ನು ಕಡಿವಾಣ ಹಾಕ್ಬೇಕಲ್ಲ. ಹಂಗಂತೇಳಿ ಈಗ ಮುಖ್ಯಮಂತ್ರಿಗಳು ಬಂದುಬಿಟ್ರೆ ಮತ್ತೆ ನಾವು ಎಲ್ಲಿ ಹೋಗೋದು? ಆವಾಗ ಅದು ಕಷ್ಟ ಇರ್ತದೆ. ನೋಡೋಣ, ಯಾರೋ ಒಬ್ಬರು ಕರಿತೀವಿ. ಹೋದ ಬಾರಿ